ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಒಂದು ರೇಷನ್ ಪಡಿತಾ ಇದ್ದೀರಾ ಅಂಥವರಿಗೆ ಈ ಒಂದು ಸೂಚನೆ ಕಡ್ಡಾಯವಾಗಿದೆ. ರೇಷನ್ ಪಡಿತಿರುವ ಎಲ್ಲ ಒಂದು ಜನರಿಗೆ ಜಾತಿ ಆದಾಯ ಪ್ರಮಾಣಪತ್ರ ಕಡ್ಡಾಯವನ್ನು ಮಾಡಿದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಪಡಿತರ ಚೀಟಿ ಅಂಗಡಿಗಳಲ್ಲಿ ಈ ಒಂದು ಜಾತಿ ಪ್ರಮಾಣಪತ್ರ ಕಡ್ಡಾಯ ಮಾಡಿದರೆ ಮುಂಚೆ SC/ST ಅಭ್ಯರ್ಥಿಗಳಾಗಿದ್ದರೆ ಮಾತ್ರ ಈ ಒಂದು ಜಾತಿ ಪ್ರಮಾಣಪತ್ರವನ್ನು ಪಡ್ಕೊಳ್ತಾ ಇದ್ದರು. ಇವಾಗ ಆಹಾರ ಇಲಾಖೆ ವತಿಯಿಂದ ಮತ್ತೊಂದು ಸೂಚನೆ ಆಗಿದೆ. ಪಡಿತರವಂಥ BPL ಕುಟುಂಬಗಳು ಮತ್ತು ಅಂತ್ಯೋದಯ ಕುಟುಂಬ ಪಡಿತರ ಚೀಟಿ ಹೋಲ್ಡರ್ ಏನಿದಾರಲ್ಲ ಅವರೆಲ್ಲರೂ ಕೂಡ ಜಾತಿ ಪ್ರಮಾಣಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕಂತ ಆದೇಶ ಆಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೇಷನ್ ಅಂಗಡಿಗಳಲ್ಲಿ ಈ ಒಂದು ಜಾತಿ ಪ್ರಮಾಣಪತ್ರವನ್ನು ತಗೊತಾ ಇದ್ದಾರೆ. ಸೊ ನೀವು ಏನಾದರೂ ಕೂಡ ಜಾತಿ ಪ್ರಮಾಣಪತ್ರ ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ ಅಂದರೆ ಕೂಡಲೇ ಹೋಗಿ ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣಪತ್ರವನ್ನು ಸಬ್ಮಿಟ್ ಮಾಡಿ ಮತ್ತು ಮೊಬೈಲ್ ನಂಬರ್ ಕೂಡ ಅಪ್ಡೇಟನ್ನು ಮಾಡಿಕೊಳ್ಳಿ. ಕಡ್ಡಾಯವಾಗಿ ಜಾತಿ ಪ್ರಮಾಣಪತ್ರ ಮತ್ತು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದು ಕಡ್ಡಾಯ ಆಗಿದೆ. ಸೊ ನಿಮ್ಮ ಒಂದು ಹತ್ತಿರದ ಒಂದು ರೇಷನ್ ಪಡಿತರ ಚೀಟಿ ಅಂಗಡಿಗೆ ಹೋಗಿ ನೀವು ಭೇಟಿ ನೀಡಿ ಈ ಒಂದು ಜಾತಿ ಪ್ರಮಾಣಪತ್ರವನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಮುಂಚೆ ಕೊಟ್ಟಿದ್ದರೆ ಓಕೆ, ಕೊಟ್ಟಿಲ್ಲ ಅಂದರೆ ಕೂಡಲೇ ಹೋಗಿ ಇವು ಡಾಕ್ಯುಮೆಂಟನ್ನು ಕೊಟ್ಟು ಸಬ್ಮಿಟನ್ನು ಮಾಡ್ಕೊಳ್ಳಿ. ಮುಂಬರುವ ದಿನಗಳಲ್ಲಿ ಯಾರೆಲ್ಲ ಒಂದು ಜಾತಿ ಆದಾಯ ಪ್ರಮಾಣಪತ್ರ ಕೊಡೋದಿಲ್ವ, ನಿರ್ಲಕ್ಷ್ಯ ಮಾಡಿ ಬಿಡ್ತಾರೆ, ಹಾಗೆ ಅಂಥ ಒಂದು ಪಡಿತರ ಚೀಟಿಗಳನ್ನು ರದ್ದು ಮಾಡುವ ಅಥವಾ ಸಸ್ಪೆಂಡ್ ಮಾಡುವ ಸಾಧ್ಯತೆಗಳು ಇರುತ್ತವೆ. ಆದ್ದರಿಂದ ಕೂಡಲೇ ನಿಮ್ಮ ಒಂದು ಜಾತಿ ಪ್ರಮಾಣಪತ್ರವನ್ನು ಸದಸ್ಯರ ಯಾರಾದರೂ ಒಬ್ಬರದು ಜಾತಿ ಆದಾಯ ಪ್ರಮಾಣಪತ್ರನ ಕೊಡಬೇಕಾಗುತ್ತೆ. ಮುಖ್ಯಸ್ಥರದು ಅಥವಾ ಹಿಂದುಗಡೆ ಇರುವಂಥ ಸದಸ್ಯರ ಒಂದು ಜಾತಿ ಪ್ರಮಾಣಪತ್ರ ಕೊಟ್ಟರೆ ಸಾಕು. ಎಲ್ಲರದು ಕೊಡಬೇಕಂತ ಏನಿಲ್ಲ. ಒಟ್ಟು ಜನರಲ್ಲಿ ಒಬ್ಬರದು ಜಾತಿ ಆದಾಯ ಪ್ರಮಾಣಪತ್ರ ಕೊಟ್ಟರೆ ಸಾಕು, ನಡೆಯುತ್ತದೆ. ಮತ್ತು ಕುಟುಂಬ ಮುಖ್ಯಸ್ಥರ ಜಾತಿ ಪ್ರಮಾಣಪತ್ರ ಕೊಟ್ಟರೆ ಇನ್ನೂ ಒಳ್ಳೆಯದು. ಸ್ನೇಹಿತರೆ, ಇದಿಷ್ಟು ಈ ಒಂದು ರೇಷನ್ ಪಡಿತಿರುವಂಥ ಜನರಿಗೆ ಜಾತಿ ಆದಾಯ ಪ್ರಮಾಣಪತ್ರ ಕಡ್ಡಾಯ ಮಾಡಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ, ಮಾಹಿತಿಯನ್ನು ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.